ಯಾವುದೋ ಹಿಡನ್ ಪ್ಲೇಸ್ನಲ್ಲಿ ಅಜ್ಞಾತ ಸ್ಥಳದಲ್ಲಿ ಕೂತು ವೀಡಿಯೋ ಮಾಡಿ ಕಳಿಸ್ತಾ ಇದೆಯಾ? ನನಗೆ ಆಶ್ಚರ್ಯ ಆಗೋದು ವೀಡಿಯೋ ಹೆಂಗೆ ಬಂತು. ನಾನು ನೋಡಿದೆ, ಹೋಗಿ ಎಕ್ಸ್ ಖಾತೆಯಲ್ಲಿಲ್ಲ, ಇನ್ಸ್ಟಾಗ್ರಾಮಲ್ಲಿಲ್ಲ, ಫೇಸ್ಬುಕ್ಕಲ್ಲಿಲ್ಲ. ಯಾರು ಕಳಿಸಿದ್ರು? ಸ್ಕ್ರಿಪ್ಟ್ ಯಾರು ಕೊಟ್ಟರು? ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ? ಅವ್ರ ನೆಮ್ಮದಿ ಹಾಳಾಗಿದೆ, ನಿಮ್ಮ ಮನೆಯವ್ರ ನೆಮ್ಮದಿ ಹಾಳಾಗಿದೆ, ಕಾರ್ಯಕರ್ತರ ನೆಮ್ಮದಿ ಹಾಳಾಗಿದೆ, ನ್ಯೂಸ್ ಚಾನೆಲ್ನವರ ನೆಮ್ಮದಿ ಹಾಳಾಗಿದೆ, ವೀಕ್ಷಕರ ನೆಮ್ಮದಿ ಹಾಳಾಗಿದೆ, ಎಲ್ಲರ ನೆಮ್ಮದಿ ಸರ್ವನಾಶ ಆಗಿ ಹೋಗಿದೆ. 31ಕ್ಕೆ ಏನು ಬರ್ತೀಯ ಬಾರಪ್ಪ. ದೇವೇಗೌಡರು ಅವ್ರ ರೂಮ್ನಲ್ಲಿ ಅದು ಎಷ್ಟು ಸಲ ಕಣ್ಣೀರಿಟ್ಟಿರ್ಬೋದು ಅಂತ ಅನ್ಸುತ್ತೆ. ಈಗ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ನೀನು ಹೇಳ್ತಾ ಇದ್ದೀಯಲ್ಲಪ್ಪ, ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತಾದರೆ ಅವರು ಈ ಚುನಾವಣಾ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತಾಡಲೇಬೇಕು, ಮಾತಾಡಿದ್ದಾರೆ. ನನ್ನ ಪ್ರಕಾರ ರಾಹುಲ್ ಗಾಂಧಿ ಹೇಳಿಕೆ ಏನಿದೆ ಅದು ವಿಡಿಯೋದ ಆಧಾರದ ಮೇಲೆ, ನೀವು ನಿಮ್ಮದು ಎನ್ನಲಾದ ವಿಡಿಯೋದ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಯಾರು ಷಡ್ಯಂತ್ರ ಮಾಡಿದ್ರು? ಏನು ರಾಹುಲ್ ಗಾಂಧಿ ಬಂದದನ್ನೇನಾದ್ರು ವಿಡಿಯೋ ಶೂಟ್ ಮಾಡೋಕ್ಕಾಯ್ತಾ? ಅಂದರೆ ನಿನ್ನನ್ನು ಯಾರ್ಯಾರಿವತ್ತು ಹೇಳ್ತಾ ಇದ್ದೀವಲ್ಲ ನೀನು ಮಾಡಿರೋದು ತಪ್ಪು ಅಂತ, ಅವರಿಂದಲೇ ಕ್ಷಮೆ ಕೇಳುವಂತೆ ಮಾಡಿ, ಬಾ ನೀ ಸರಿ ಎಂದು ನಿರೂಪಿಸು, ಬಂದು ಹೇಳು ನಾನವನಲ್ಲ 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 ಅಂತ.